ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRN ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತಹ 7ನೇ ತರಗತಿಯಲ್ಲಿ ನಾವು ಕಬಡ್ಡಿ ಬಗ್ಗೆ ತಿಳ್ಕೊಳ್ಳೋಣ. ಈ ಹಿಂದೆ ನಾವು 6ನೇ ತರಗತಿದು ಕಬಡ್ಡಿಯಲ್ಲಿ ಏನು ಮಾಡಿದ್ದೀವಿ ಅಂದರೆ ತಾತ್ವಿಕ ಮತ್ತು ಪ್ರಾಯೋಗಿಕ ವಿಭಾಗ ಎರಡರ ಬಗ್ಗೆ ತಿಳ್ಕೊಂಡಿದ್ದೀವಿ. 6ನೇ ತರಗತಿ ಮುಗಿಸ್ಕೊಂಡು 7ನೇ ತರಗತಿ ಮುಗಿಸ್ಕೊಂಡು ಮತ್ತೆ ಯಾವೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಕಬಡ್ಡಿ ಬಗ್ಗೆ ಇಲ್ಲ. ಅಂದರೆ 6th ಏನು 10th ಗಂಟೆ ದೈಹಿಕ ಶಿಕ್ಷಣ ಬುಕ್ ಇದೆಯಲ್ಲ ಅದರಲ್ಲಿ ಕೂಡ ಮತ್ತೆ ಕಬಡ್ಡಿ ಬಗ್ಗೆ ಇಲ್ಲ. ಹಾಗಾಗಿ ಇವೆರಡು ಬುಕ್ಸ್ ಮುಗಿಸ್ಕೊಂಡು ಆಮೇಲೆ ಏನು ಮಾಡೋಣ, ಆ ಟೆಕ್ಸ್ಟ್ ಬುಕ್ಕಲ್ಲಿ ನೋಡೋಣ. ಇವಾಗ ಈ ಕಬಡ್ಡಿಯಲ್ಲಿ ನಾವು ಏನೇನು ತಿಳ್ಕೊತೀವಿ, 7ನೇ ಕ್ಲಾಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ಕಬಡ್ಡಿ ಕ್ರೀಡೆಯಲ್ಲಿ ಯುವ ಶಕ್ತಿಯನ್ನು ಒಗ್ಗೂಡಿಸುವಂತಹ ಮಾಹಿತಿ, ಈ ಕ್ರೀಡೆಯಲ್ಲಿನ ಪ್ರಶಸ್ತಿ ಮತ್ತು ಸಾಧನೆಗಳನ್ನು ಗುರುತಿಸಿಕೊಳ್ಳುವುದು, ದೇಶೀಯ ಕ್ರೀಡೆಯಲ್ಲಿ ಅಭಿವೃದ್ಧಿ ಮತ್ತು ಆಸಕ್ತಿ ಮೂಡಿಸುವುದು ಯಾವ ರೀತಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸ್ವತಂತ್ರ ಪೂರ್ವದಲ್ಲಿ ಬಾಲ್ ಗಂಗಾಧರ್ ತಿಲಕರು ಯುವ ಶಕ್ತಿಯನ್ನು ಒಗ್ಗೂಡಿಸಿ ಸ್ವತಂತ್ರ ಪಡೆಯುವಂಥ ಸಲುವಾಗಿ ಗಂಡುಗಲಿಗಳ ಕ್ರೀಡೆಯಾದಂತಹ ಕಬಡ್ಡಿಯನ್ನು ಏನು ಮಾಡ್ತಾರೆ, ಬಳಕೆಗೆ ತರ್ತಾರೆ. ಯಾರು ಬಳಕೆಗೆ ತಂದರು? ಬಾಲ್ ಗಂಗಾಧರ್ ತಿಲಕ್ ಅವರು ತರ್ತಾರೆ. ಈ ಕ್ರೀಡೆಗೆ ನಾವೇನಂತೀವಿ, ಗಂಡುಗಲಿಗಳ ಕ್ರೀಡೆ ಅಂತೇಳಿ ಕರಿತೀವಿ. ಈ ಆಟದ ಕಾಂತಾಕರ್ಷಕ ಪ್ರಭಾವವನ್ನು ಗುರುತಿಸಿ ಯುವ ಪೀಳಿಗೆ ಯಾವುದೇ ದುಶ್ಚಟಗಳಿಗೆ ಏನು ಮಾಡಬೇಕು ಅಂದರೆ ಯುವ ಪೀಳಿಗೆಗಳು ಯಾವುದೇ ದುಶ್ಚಟಕ್ಕೆ ಬಲಿ ಆಗಬಾರ್ದು ಅಂತ ಏನು ಮಾಡ್ತಾರೆ, ಬಾಲ್ ಗಂಗಾಧರ್ ತಿಲಕ್ ಅವರು ಈ ಒಂದು ಕಬಡ್ಡಿಯನ್ನು ಅಭಿವೃದ್ಧಿಗೆ ತರ್ತಾರೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಸಂಘಟನೆ ದೃಢ ಮನಸ್ಸು ಹೊಂದುವ ಸಲುವಾಗಿ ದೇಶ ಪ್ರೇಮಿಗಳು ಏನು ಮಾಡ್ತಾರೆ ಅಂದರೆ ಗಣೇಶ ಚತುರ್ಥಿ, ವಿಜಯದಶಮಿ ಮುಂತಾದ ಉತ್ಸವಗಳನ್ನು ಆಚರಿಸ್ತಾ ಇದ್ದರು. ಸ್ವತಂತ್ರ ಹೋರಾಟ ಕಾರ್ಯಕ್ರಮದಲ್ಲಿ ಅವರನ್ನು ತೊಡಗಿಸಿಕೊಳ್ಳುವ ಉದ್ದೇಶದಿಂದ ದೇಶೀಯ ಕ್ರೀಡೆಯಾದಂತಹ ಕಬಡ್ಡಿಯನ್ನು ಮಾಡಿದ್ರೆ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿತ್ತು. ಈ ಕ್ರೀಡೆಯನ್ನು ಕ್ರೀಡಾ ಶಿಕ್ಷಣದಲ್ಲಿ ಬಹಳಷ್ಟು ಏನು ಮಾಡ್ತೈತೆ, ಪ್ರಾಮುಖ್ಯತೆಯನ್ನು ಪಡ್ಕೊಳ್ತೈತೆ. ಈ ಕ್ರೀಡೆಯ ಇತಿಹಾಸ, ನಿಯಮ, ಅಂಕಣ, ಅಳತೆ, ಕೌಶಲ್ಯಗಳು ಎಲ್ಲವೂ ಕೂಡ ಏನು ಮಾಡಿ ನಾವು 6ನೇ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಈ ತರಗತಿಯಲ್ಲಿ ನೀವು ಏನು ತಿಳ್ಕೊಬೇಕಂದ್ರೆ ಆಟಗಾರರ ಗುಣಲಕ್ಷಣಗಳೇನು, ಪ್ರಶಸ್ತಿ ಏನು, ಸಾಧನೆಗಳ ಬಗ್ಗೆ ತಿಳ್ಕೊಬೇಕು. ಹಾಗಾದರೆ ಕಬಡ್ಡಿ ಆಟಗಾರ ಇದಾನಂದರೆ ಅವನು ಹೆಂಗಿರಬೇಕು, ಆ ಗುಣಲಕ್ಷಣ ಏನು ಅಂತ ನೋಡ್ರಿ. ಒಬ್ಬ ಉತ್ತಮ ಕ್ರೀಡಾಪಟು ಯಶಸ್ವಿಯಾಗಿ ವಿಶೇಷವಾದಂತಹ ಗುಣಲಕ್ಷಣಗಳನ್ನು ಹೊಂದಿರಬೇಕು. ಯಾವ ಗುಣಲಕ್ಷಣ ಹೊಂದಿರಬೇಕಂದ್ರೆ ಮುಖ್ಯವಾಗಿ ದೈಹಿಕವಾಗಿ ಸದೃಢನಾಗಿರಬೇಕು, ಎದುರಾಳಿಗಳ ಹಿಡಿತದಿಂದ ನುಸುಳಿಕೊಂಡು ಬರುವ ಚಾಕಚಕ್ಯತೆ ಹೊಂದಿರಬೇಕು. ಅಂದರೆ ನಾವೇನು ಕಬಡ್ಡಿ ಅಂದ್ಕೊಂಡು ಹೋಗಿರ್ತೀವಲ್ಲ ಅಲ್ಲಿಂದ ನುಸುಳಿಕೊಂಡು ಬರುವಂಥ ಚಾಕಚಕ್ಯತೆ ಹೊಂದಿರಬೇಕು. ತಂತ್ರಕ್ಕೆ ಪ್ರತಿತಂತ್ರವನ್ನು ಅಳವಡಿಸುವ ಸಾಮರ್ಥ್ಯ ಕೂಡ ಹೊಂದಿರಬೇಕು. ಏನು ತಂತ್ರ ಮಾಡ್ತಾಯಿರ್ತೀವಿ ನಾವು, ಪ್ರತಿತಂತ್ರ ಏನು ಮಾಡ್ಕೋಬೇಕನ್ನುವಂಥ ಸಾಮರ್ಥ್ಯ ಕೂಡ ಹೊಂದಿರಬೇಕು. ಕ್ರೀಡೆಗಳು ಸ್ಪರ್ಧಾತ್ಮಕ ಮನೋಭಾವನೆಯನ್ನು ವೃದ್ಧಿಸಬೇಕಾಗಿರೋದ್ರಿಂದ ಆಟಗಾರರು ನಾಯಕತ್ವದ ಗುಣ, ಕಷ್ಟ ಸಹಿಷ್ಣುತೆ, ಸಹನಾ ಶಕ್ತಿ, ಸಮಾಜದಲ್ಲಿ ಇತರರೊಡನೆ ಹೊಂದಿಕೊಂಡು ಹೋಗುವಂಥ ಸ್ವಭಾವವನ್ನು ಹೊಂದಿರಬೇಕು. ಸಮಯ ಪ್ರಜ್ಞೆ, ಜಾಗೃತವಾಗಿರುವಂತಹ ಮನಸ್ಸನ್ನು ಹೊಂದಿರಬೇಕು ಮತ್ತು ಎದುರಾಳಿ ಆಟಗಾರರೊಡನೆ ಗೌರವಯುತವಾಗಿ ನಡೆದುಕೊಳ್ಳುವಂತಹ ಗುಣ ಕೂಡ ಇರಬೇಕು. ಕಬಡ್ಡಿ ಆಟವು ಒಳಾಂಗಣ ಮತ್ತು ಹೊರಾಂಗಣ, ಹಾಗೆ ಇತ್ತೀಚಿನ ಒಂದು ಬೀಚ್ ಕ್ರೀಡೆಯಾಗಿಯೂ ಏನು ಮಾಡ್ತಿದ್ದಾರೆ, ಕಬಡ್ಡಿಯನ್ನು ಆಡ್ತಿದ್ದಾರೆ. ನೋಡಿ, ಇಂಪಾರ್ಟೆಂಟ್ ಇದು. ಕಬಡ್ಡಿ ಒಳಾಂಗಣನೂ ಆಡ್ತಾರೆ, ಹೊರಾಂಗಣನೂ ಆಡ್ತಾರೆ, ಬೀಚಲ್ಲಿ ಕೂಡ ಆಡ್ತಾರೆ. ಇದು ಇಂಪಾರ್ಟೆಂಟ್, ಬೀಚ್ ಕ್ರೀಡೆಯಾಗಿದೆ ಅನ್ನೋದು ಇಂಪಾರ್ಟೆಂಟ್. ಈಗ ವೈಯಕ್ತಿಕ ಸಾಧನೆ ಮಾಡಿದಂಥ ಕರ್ನಾಟಕದ ಆಟಗಾರರು, ಕಬಡ್ಡಿಯಲ್ಲಿ ಯಾವ ಒಂದು ಆಟಗಾರರು ಏನು ಸಾಧನೆ ಮಾಡಿದ್ದಾರೆ ಕರ್ನಾಟಕದಿಂದ ಅಂತೇಳಿ ನೋಡಿರಿ. ಸಿ ಹೊನ್ನಪ್ಪ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ ಕ್ರೀಡೆಯನ್ನು ಪ್ರತಿನಿಧಿಸಿದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಮಾಡ್ತಾರೆ, ಇವರು ಕಬಡ್ಡಿಯನ್ನು ಪ್ರತಿನಿಧಿಸ್ತಾರೆ. ಚಿನ್ನದ ಪದಕ ಪಡೆದು ಉತ್ತಮ ಕಬಡ್ಡಿ ಕ್ರೀಡಾಪಟುಗಳು ಆಗಿರ್ತಾರೆ. ಯಾರು? ಸಿ ಹೊನ್ನಪ್ಪ. ಈ ಉನ್ನತ ಸಾಧನೆಗಾಗಿ ಇವರಿಗೆ ಏನು ಮಾಡ್ತಾರೆ, ಏಕಲವ್ಯ ಪ್ರಶಸ್ತಿ ಕೊಡ್ತಾರೆ. ಕರ್ನಾಟಕದಲ್ಲಿ ಏಕಲವ್ಯ ಪ್ರಶಸ್ತಿ ಕೊಡ್ತಾರೆ, ಆದರೆ ಭಾರತದಲ್ಲಿ ಏನು ಕೊಡ್ತಾರೆ, ಅರ್ಜುನ್ ಪ್ರಶಸ್ತಿ ಕೊಡ್ತಾರೆ. ಇವರು ಅರ್ಜುನ್ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಕರ್ನಾಟಕ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ, ಭಾರತ ಪ್ರಶಸ್ತಿ, ಅರ್ಜುನ್ ಪ್ರಶಸ್ತಿ ಎರಡು ಪ್ರಶಸ್ತಿ ಕೂಡ ಸಿ ಹೊನ್ನಪ್ಪನವರು ಏನು ಮಾಡಿದ್ದಾರೆ, ಪಡೆದಿದ್ದಾರೆ. ಇವರು ನಮ್ಮ ಕರ್ನಾಟಕದವರು. ಬಿ ಸಿ ರಮೇಶ್ ನೋಡ್ರಿ, ಬಿ ಸಿ ರಮೇಶ್ ಇಂಪಾರ್ಟೆಂಟ್. ಇದು ಹಿರೋಶಿಮಾದಲ್ಲಿ ನಡೆದಂಥ ಏಷ್ಯನ್ ಕ್ರೀಡಾಕೂಟದಲ್ಲಿ ಕಬಡ್ಡಿ ಪಂದ್ಯವನ್ನು ಏನು ಮಾಡ್ತಾರೆ, ಇವರು ಸ್ವರ್ಣ ಪದಕವನ್ನು ಗೆಲ್ತಾರೆ. ಇವರು ಕೂಡ ಏನು ಮಾಡ್ತಾರೆ, ಸ್ವರ್ಣ ಪದಕ ಅಂದರೆ ಬಂಗಾರದ ಪದಕ ಪಡ್ಕೊಳ್ತಾರೆ. ಇವರಿಗೂ ಕೂಡ ಏಕಲವ್ಯ ಪ್ರಶಸ್ತಿ, ಅರ್ಜುನ್ ಪ್ರಶಸ್ತಿ ಎರಡೂ ಕೂಡ ಏನು ಮಾಡಿದೆ, ಭಾರತ ಸರ್ಕಾರ ನೀಡಿದೆ. ಈಗ ಮಮತಾ ಪೂಜಾರಿ ಇವರು ಅಜಿಕರ್ ರಮೇಶ್ ಸುವರ್ಣ ಇವರಿಂದ ಕಬಡ್ಡಿ ಕ್ರೀಡೆಯಲ್ಲಿ ಏನು ಮಾಡ್ತಾರೆ, ಪರಿಣಿತಿ ಹೊಂದುತ್ತಾರೆ. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ವರ್ಣ ಪದಕ ಪಡೆದು ನಂತರ 2012ರ ದಕ್ಷಿಣ ಏಷ್ಯನ್ ಕಬಡ್ಡಿಯಲ್ಲಿ ಚಿನ್ನದ ಪದಕ ಪಡ್ಕೊಳ್ತಾರೆ. ನಡೆದ ಬೀಚ್ ಕಬಡ್ಡಿಯಲ್ಲಿ ನಾಯಕಿಯಾಗಿ ಚಿನ್ನದ ಪದಕ ಪಡೆದಿದ್ದಾರೆ. ಇವರಿಗೆ ರಾಜ್ಯ ಸರ್ಕಾರವು ಏಕಲವ್ಯ ಪ್ರಶಸ್ತಿ ನೀಡಿ ಮತ್ತು ಭಾರತ ಸರ್ಕಾರ ಏನು ಮಾಡಿದೆ ಅಂದರೆ ಅರ್ಜುನ್ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇಂಪಾರ್ಟೆಂಟ್, ಇವರು 3 ಜನನೂ ಇಂಪಾರ್ಟೆಂಟ್. ಮಮತಾ ಪೂಜಾರಿ ವೆರಿ ಇಂಪಾರ್ಟೆಂಟು, ಬಿ ಸಿ ರಮೇಶ್ ಇಂಪಾರ್ಟೆಂಟು, ಸಿ ಹೊನ್ನಪ್ಪನ ಇಂಪಾರ್ಟೆಂಟ್. ಈ ಬಿ ಸಿ ರಮೇಶ್ ಮತ್ತು ಮಮತಾ ಪೂಜಾರಿ ಪ್ರಶ್ನೆಗಳಾಗಿದ್ದಾವೆ, ನೆನ್ಬಿಟ್ಕೋಬೇಕು. ಈಗ ರಾಷ್ಟ್ರದ ಸಾಧನೆ, ರಾಜ್ಯದ ಸಾಧನೆ ಮುಗಿತು, ಈಗ ರಾಷ್ಟ್ರದ ಸಾಧನೆ ನೋಡಿರಿ.
ನಮ್ಮ ರಾಷ್ಟ್ರದ ಉತ್ತಮ ಕಬಡ್ಡಿ ಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಮಾಡಿದ್ದಾರೆ ಭಾಗವಹಿಸಿ ದೇಶದ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಏನು ಮಾಡಿದ್ದಾರೆ ಅವರು ಪ್ರತಿನಿಧಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಕಬಡ್ಡಿ ತಂಡಗಳ ಸಾಧನೆಗಳು ಇಲ್ಲಿದೆ ನೋಡ್ರಿ. ಪ್ರಥಮ ವಿಶ್ವಕಪ್ ಪಂದ್ಯದಲ್ಲಿ ಪುರುಷರ ತಂಡ ಏನು ಮಾಡ್ತದೆ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತದೆ. ಪ್ರಥಮ ವಿಶ್ವಕಪ್ ಪಂದ್ಯದಲ್ಲಿ ಪುರುಷರ ತಂಡ ಏನು ಮಾಡ್ತದೆ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತದೆ. 2007ರಲ್ಲಿ ಮಹಾರಾಷ್ಟ್ರದ ಪನ್ವೇಲ್ನಲ್ಲಿ ನಡೆದಂತಹ ವಿಶ್ವಕಪ್ ಪಂದ್ಯಾಟದಲ್ಲಿ ಏನು ಮಾಡ್ತಾರೆ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತಾರೆ. 2007ರಲ್ಲಿ ಮಹಾರಾಷ್ಟ್ರದ ಪನ್ವೇಲ್ನಲ್ಲಿ ನಡೆದಂತಹ ವಿಶ್ವಕಪ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನವನ್ನು ಇವರು ಪಡ್ಕೊಳ್ತಾರೆ. 2012ರ ಜೂನ್ನಲ್ಲಿ ನಡೆದಂತಹ 3ನೇ ಏಷ್ಯನ್ ಬೀಚ್ ಮಹಿಳೆಯರ ವಿಭಾಗದ ಫೈನಲ್ ಕಬಡ್ಡಿ ಪಂದ್ಯಾವಳಿಯಲ್ಲಿ ಸ್ವರ್ಣ ಪದಕವನ್ನು ಗಳಿಸ್ತೈತೆ. 2012ರ ಜೂನ್ನಲ್ಲಿ ನಡೆದಂತಹ 3ನೇ ಏಷ್ಯನ್ ಬೀಚ್ ಮಹಿಳೆಯರ ವಿಭಾಗದ ಫೈನಲ್ ಕಬಡ್ಡಿ ಪಂದ್ಯಾವಳಿಯಲ್ಲಿ ಸ್ವರ್ಣ ಪದಕವನ್ನು ಗಳಿಸಿತು. ಪ್ರಶಸ್ತಿಗಳು ನೋಡಿದ ಇಂಪಾರ್ಟೆಂಟ್ ಇದನ್ನು ಏಷ್ಯನ್ ಬೀಚ್ನಲ್ಲಿ ಏನು ಮಾಡ್ತಾರೆ ಮಹಿಳೆಯರು ಈ ಒಂದು ಕ್ರೀಡೆಯಲ್ಲಿ ಏನು ಮಾಡ್ತಾರೆ ಸ್ವರ್ಣ ಪದಕವನ್ನು ಪಡ್ಕೊಳ್ತಾರೆ. ಅದು ಏನು ನಡೀತದೆ ಅಂದರೆ 2012ರಲ್ಲಿ ನಡೀತೈತಿ. ಎಲ್ಲಿ ನಡೀತಂದು ಕೊಟ್ಟಿಲ್ಲಿ ಯಾವ ಒಂದು ವರ್ಷದಲ್ಲಿ ನಡೀತಂತ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಇದೆ, ಬೀಚ್ ಕಬಡ್ಡಿ ಆಗಿದೆ. ಅದಕ್ಕಾಗಿ ಇವಾಗ ಪ್ರಶಸ್ತಿಗಳು. ಕಬಡ್ಡಿ ಕ್ರೀಡೆ ಮತ್ತು ಕ್ರೀಡಾಪಟುಗಳು ಪ್ರೋತ್ಸಾಹಿಸುವ ಸಲುವಾಗಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿ ಆಟಗಾರರಿಗೆ 1961ರಲ್ಲಿ ಭಾರತ ಸರ್ಕಾರ ಏನು ಮಾಡ್ತಾಯಿದೆ ಅರ್ಜುನ್ ಪ್ರಶಸ್ತಿಯನ್ನು ಕೊಡ್ತಾಯಿದೆ. 1961ರಲ್ಲಿ ಅರ್ಜುನ್ ಪ್ರಶಸ್ತಿ. ಇದರ ನಗದು ಮತ್ತು ಪ್ರಶಸ್ತಿ ಪತ್ರಗಳನ್ನು ಒಳಗೊಂಡಿರ್ತೈತೆ. ಇದೇ ರೀತಿ ಕರ್ನಾಟಕ ಸರ್ಕಾರವು ಸಹ ಕಬಡ್ಡಿ ಕ್ರೀಡಾಪಟುಗಳಿಗೆ ಏನು ಮಾಡ್ತೈತೆ ಜಿಲ್ಲಾ ಮತ್ತು ರಾಜ್ಯ ಹಂತದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಧನವನ್ನು ನೀಡ್ತೈತೆ ಹಾಗೂ ಪ್ರಶಸ್ತಿ ಕೂಡ ಕೊಡ್ತೈತೆ. ಅರ್ಜುನ್ ಪ್ರಶಸ್ತಿ ಪಡೆದಂಥ ಕಬಡ್ಡಿ ಕ್ರೀಡಾಪಟುಗಳು ನೋಡ್ರಿ. ಪ್ರತಿಷ್ಠಿತ ಅರ್ಜುನ್ ಪ್ರಶಸ್ತಿ ಪುರಸ್ಕೃತ ಕ್ರೀಡಾಪಟುಗಳ ಹೆಸರಿಲ್ಲದೇವೆ. 1 ಸುಬ್ಬಯ್ಯ ರಾಜತೀನಂ, ಪೆರುಮಾಳ್ ಗಣೇಶನ್, ರಾಜು ಭಾವ್ಸರ್, ಆಶನ್ ಕುಮಾರ್, ಬಿಸ್ವಾಜಿತ್ ಪಾಲಿತ್, ಬಲಿಂದರ್ ಸಿಂಗ್, ಸುಂದರ್ ಸಿಂಗ್, BC ರಮೇಶ್, ನವೀನ್ ಗೌತಮ್, ಪಂಕಜ್, ನವನಾಥ್, ಶ್ರೀಸತ್, ದಿನೇಶ್, ತೇಜಸ್ವಿನಿ ಬಾಯಿ, ನೋಡ್ರಿ ತೀರತ್ ರಾಜ್, ಸಿ ಹೊನ್ನಪ್ಪನ ಬಗ್ಗೆ ತಿಳ್ಕೊಂಡಿವಿ. ರಾಮ್ ಮೆಹರ್ ಸಿಂಗ್, ಸಂಜೀವ್ ಕುಮಾರ್, ಮಮತಾ ಪೂಜಾರಿ, ಅನೂಪ್ ಕುಮಾರ್, ರಾಕೇಶ್ ಕುಮಾರ್, ತೇಜಸ್ವಿನಿ, ದಿನೇಶ್, ಪಂಕಜ್, ನವನಾಥ್, ಶ್ರೀಶಾಂತ್ ಇಷ್ಟು ಜನ ಏನು ಮಾಡಿದ್ದಾರೆ ಈ ಒಂದು ಅರ್ಜುನ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆ ಇನ್ನೂ ಅನೇಕ ಕಬಡ್ಡಿ ಕ್ರೀಡಾಪಟುಗಳು ಈ ಪ್ರಶಸ್ತಿಯನ್ನು ಏನು ಮಾಡಿದ್ದಾರೆ ಪಡ್ಕೊಂಡಿದ್ದಾರೆ. ಏಕಲವ್ಯ ಪ್ರಶಸ್ತಿ ಅದು ಕೊಡ್ತಾರೆ ಅಂದರೆ ಉನ್ನತ ಸಾಧನೆಗೈದಂತಹ ರಾಜ್ಯದ ಪುರುಷ ಮತ್ತು ಮಹಿಳಾ ಒಂದು ಕ್ರೀಡಾಪಟುಗಳಿಗೆ ಏನು ಮಾಡ್ತಾರೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಏಕಲವ್ಯ ಪ್ರಶಸ್ತಿ ಪಡೆದಂತಹ ಕೆಲವು ಕ್ರೀಡಾಪಟುಗಳು ಕೂಡ ಇದ್ದಾರೆ. ಇಲ್ಲಿ ಬಿ ಗೋಪಿ, ಮುನಿ ವೆಂಕಟಪ್ಪ, BC ಸುರೇಶ್, ಯಲ್ಲಪ್ಪ, ವಿಷಯಕಂಠ, ಸಿ ಹೊನ್ನಪ್ಪ, ಶ್ರೀನಿವಾಸ ಮೂರ್ತಿ, ಜೀವಕುಮಾರ್ ಎಸ್, ಮಮತಾ ಪೂಜಾರಿ. ಅರ್ಜುನ್ ಪ್ರಶಸ್ತಿ ಮತ್ತು ಏಕಲವ್ಯ ಪ್ರಶಸ್ತಿ ಪಡೆದ ಇನ್ನಿತರ ಏನು ಮಾಡಬೇಕು ಕಬಡ್ಡಿ ಕ್ರೀಡಾಪಟುಗಳು ನಾವು ಇಲ್ಲಿ ಪಟ್ಟಿ ಮಾಡ್ಕೋಬೇಕು. ಒಂದೇ ಉಸಿರಿನಿಂದ ಎದುರಾಳಿಯ ತಂಡದ ಅಂಕಣದಲ್ಲಿ ಸತತವಾಗಿ ಯಾವುದೇ ತಡೆಯಿಲ್ಲದೆ ಶಾಬ್ದಿಕವಾಗಿ ಹಾಗೂ ಸ್ಪಷ್ಟವಾಗಿ ಪದಗಳನ್ನು ಉಚ್ಚರಿಸುತ್ತಾ ಆಡುವಂಥ ಕ್ರೀಡೆ ಯಾವುದಂದರೆ ಅದೇ ಕಬಡ್ಡಿ. ಇವಾಗ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದೆ ನೋಡಿರಿ. ಯುವ ಶಕ್ತಿಯನ್ನು ಒಗ್ಗೂಡಿಸಲು ಕಬಡ್ಡಿಯನ್ನು ಸ್ವತಂತ್ರ ಪೂರ್ವದಲ್ಲಿ ಬಳಕೆಗೆ ತಂದವರು ಯಾರಂದರೆ ಬಾಲ್ ಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ. ಬಾಲ್ ಗಂಗಾಧರ್ ತಿಲಕ್ ಆಪ್ಷನ್ ಕೊಟ್ಟಿದ್ದಾರೆ. ಪನ್ವೇಲ್ನಲ್ಲಿ ನಡೆದ ವಿಶ್ವಕಪ್ ಪಂದ್ಯಾಟದಲ್ಲಿ ಭಾರತ ಪುರುಷರ ತಂಡ ಡ್ಯಾಶ್ ಸ್ಥಾನವನ್ನು ಪಡ್ಕೊಂಡಿರ್ತಂದರೆ ಪ್ರಥಮ ಸ್ಥಾನ. ಇಲ್ಲಿ ನೋಡಿದೇವಲ್ಲ ನೋಡಿರಿ 2007ರಲ್ಲಿ ನೋಡಿರಿ 2007ರಲ್ಲಿ ಮಹಾರಾಷ್ಟ್ರದ ಪನ್ವೇಲ್ನಲ್ಲಿ ನಡೆದ ವಿಶ್ವಕಪ್ ಪಂದ್ಯಾಟದಲ್ಲಿ ಏನು ಮಾಡ್ತಾರೆ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತಾರೆ. 2012ರಲ್ಲಿ ಬೀಚ್ ಒಂದು ಮಹಿಳಾ ವಿಭಾಗದಲ್ಲಿ ಏನು ಮಾಡ್ತಾರೆ ಬೀಚ್ ಒಂದು ಕಬಡ್ಡಿಯಲ್ಲಿ ಅವರು ಕೂಡ ಏನು ಮಾಡ್ತಾರೆ ಸ್ವರ್ಣ ಪದಕವನ್ನು ಪಡ್ಕೊಳ್ತಾರೆ. ಅಂದರೆ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತಾರೆ. 2007ರಲ್ಲಿ ನಡೀತೈತಿ ಪನ್ವೇಲ್ ಒಂದು ವಿಶ್ವಕಪ್. ಈಗ ಹೊಂದಿಸಿ ಬರಿಬೇಕು. ಏಕಲವ್ಯ ಪ್ರಶಸ್ತಿ ಏನಿದು ಕರ್ನಾಟಕ ಸರ್ಕಾರ ಕೊಡ್ತೈತೆ. ಕರ್ನಾಟಕದ ಆಟಗಾರ್ತಿ ಯಾರು ಅಂದರೆ ಅದು ಮಮತಾ ಪೂಜಾರಿ. ಗಂಡುಗಲ್ಲುಗಳ ಕ್ರೀಡೆ ಯಾವುದಂದರೆ ಇದು ಕಬಡ್ಡಿ. ಅರ್ಜುನ್ ಪ್ರಶಸ್ತಿ ಪ್ರಕಟಣೆ 1961. ಬೀಚ್ ಕಬಡ್ಡಿ ಸಮುದ್ರ ತೀರದ ಕ್ರೀಡೆ. ಈಗ ಈ ಕೆಳಗಿನ
ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಬೇಕು. ಭಾರತ ಸರ್ಕಾರ ಅರ್ಜುನ ಪ್ರಶಸ್ತಿ ಯಾವಾಗ ಪ್ರಕಟಿಸಿತು? ಅರ್ಜುನ ಪ್ರಶಸ್ತಿ 1961ರಲ್ಲಿ ಪ್ರಕಟಣೆ ಆಗ್ತೈತೆ. ಈ ಪ್ರಶಸ್ತಿಯನ್ನು ಯಾರಿಗೆ ನೀಡ್ತಾರೆ ಅಂದರೆ ಕ್ರೀಡೆಯಲ್ಲಿ ಅತ್ಯುನ್ನತ ಸಾಧನೆ ನೀಡಿದಂತಹ ಕ್ರೀಡಾಪಟುಗಳಿಗೆ ನೀಡ್ತಾರೆ. ಏಕಲವ್ಯ ಪ್ರಶಸ್ತಿ ಪಡೆದ 3 ಕಬಡ್ಡಿ ಆಟಗಾರ ಕ್ರೀಡಾಪಟುಗಳಿದ್ದಾರೆ. ಸಿ ಹೊನ್ನಪ್ಪ ಮತ್ತು BC ರಮೇಶ್ ಹಾಗೆ ಮಮತಾ ಪೂಜಾರಿ. ಕಬಡ್ಡಿ ಆಟಗಾರ ಗುಣಲಕ್ಷಣಗಳು ಹೇಗಿರ್ತಾವೆ ಅಂತ ಹೇಳಿದ್ದೀನಿ, ಅದನ್ನು ನೋಡ್ಕೊಳ್ರಿ. ಇದ್ರ ಬಗ್ಗೆ ಟಿಪ್ಪಣಿ ಬರೀಬೇಕು. ಅರ್ಜುನ ಪ್ರಶಸ್ತಿ ಮತ್ತು ಏಕಲವ್ಯ ಪ್ರಶಸ್ತಿ ಬಗ್ಗೆ ಟಿಪ್ಪಣಿ ಬರೀರಿ. ನಿಮ್ಮ ನಿರ್ಣಯಗಳ ಕ್ರೀಡೆಯಲ್ಲಿ ಸದೃಢ ದೇಹದಲ್ಲಿ ಸದೃಢವಾದಂಥ ಮನಸ್ಸು ನೆಲೆಸಿರ್ತದೆ ಅನ್ನೋದು ಇಂಪಾರ್ಟೆಂಟು. ಇಷ್ಟು ಕಬಡ್ಡಿಯ ತಾತ್ವಿಕ ವಿಭಾಗ ಆಯ್ತಿದೆ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.